ವಿದೇಶ ಪ್ರವಾಸಕ್ಕೆ ಆರೋಪಿ ದರ್ಶನ್ಗೆ ಈಗ ಅನುಮತಿ ಸಿಕ್ಕಿದೆ. ಜುಲೈ 11ರಿಂದ ಜುಲೈ 30ರವರೆಗೆ ಅನುಮತಿ ಈಗ ಸಿಕ್ಕಿದೆ. ಡೆವಿಲ್ ಸಿನಿಮಾದ ಶೂಟಿಂಗ್ಗೆ ವಿದೇಶ ಪ್ರವಾಸಕ್ಕೆ ಹೋಗಬೇಕು ಅಂತ ಅನುಮತಿಯನ್ನ ಕೋರಿದ್ರು. ವಿದೇಶ ಪ್ರವಾಸಕ್ಕೆ ಈಗ ಆರೋಪಿ ದರ್ಶನ್ಗೆ ಅನುಮತಿ ಸಿಕ್ಕಿದೆ. ಶೂಟಿಂಗ್ ಇದೆ ಅನ್ನುವಂತ ಕಾರಣವನ್ನ ಕೊಟ್ಟಿದ್ರು. ವಿದೇಶ ಪ್ರವಾಸಕ್ಕೆ ಈಗ ಅನುಮತಿ ಸಿಕ್ಕಿರೋದು. ಥೈಲ್ಯಾಂಡ್ಗೆ ಹೋಗೋದಕ್ಕೆ ದರ್ಶನ್ಗೆ ಅನುಮತಿಯನ್ನ ನೀಡಲಾಗಿದೆ ಅನ್ನುವಂತ ಮಾಹಿತಿ. ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಈಗ ಸಿನಿಮಾದಲ್ಲಿ ಶೂಟಿಂಗ್ ಮಾಡೋದಕ್ಕೆ ಅಂದ್ರೆ ಡೆವಿಲ್ ಸಿನಿಮಾ ಶೂಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದೇಶಕ್ಕೆ ಪ್ರವಾಸ ಹೋಗೋದಕ್ಕೆ ಈಗ ಅನುಮತಿಯನ್ನ ಕೋರ್ಟ್ ನೀಡಿದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಥೈಲ್ಯಾಂಡ್ನಲ್ಲಿ ಶೂಟಿಂಗ್ ಇದೆ ಅನ್ನುವಂಥದ್ದನ್ನ ಹೇಳಿದ್ರು. ಆ ನಿಟ್ಟಿನಲ್ಲಿ ಅಲ್ಲಿ ಶೂಟಿಂಗ್ ಮಾಡುವಂತಹ ನಿಟ್ಟಿನಲ್ಲಿ ಅನುಮತಿಯನ್ನ ಕೂಡ ಕೋರಲಾಗಿತ್ತು. ಈಗ ಅನುಮತಿ ಸಿಕ್ಕಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಈ ಹಿಂದೆಯೂ ಕೂಡ ಮೊದಲ ಬಾರಿಗೆ ಅನುಮತಿ ಸಿಕ್ಕಿದಂತ ಸಂದರ್ಭದಲ್ಲಿ ಬೆಂಗಳೂರು ಬಿಟ್ಟು ಎಲ್ಲೂ ಹೋಗಬಾರದು ಅನ್ನುವಂಥದ್ದಿತ್ತು. ಆನಂತರ ಮೈಸೂರಿಗೆ ಹೋಗೋದಕ್ಕೆ ಅನುಮತಿ ಸಿಕ್ತು. ಈಗ ವಿದೇಶ ಪ್ರವಾಸಕ್ಕೆ ಅನುಮತಿ ಸಿಕ್ಕಿದೆ. ಜುಲೈ 11ರಿಂದ ಜುಲೈ 30ರವರೆಗೂ ಕೂಡ ಅನುಮತಿ ನೀಡಲಾಗಿದೆ. ಅದರ ಒಳಗಡೆ ಶೂಟಿಂಗ್ ಏನಿದೆಯೋ ಅದನ್ನ ಮುಗಿಸ್ಕೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಅನುಮತಿಯನ್ನ ನೀಡಲಾಗಿರೋದು. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏಟು ಆರೋಪಿಯಾಗಿರುವಂತಹ ದರ್ಶನ್ ತಮ್ಮ ಡೆವಿಲ್ ಸಿನಿಮಾದ ಶೂಟಿಂಗ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ದುಬೈ ಹಾಗೂ ಯುರೋಪ್ಗೆ ಹೋಗಬೇಕು ಅಂತ ಅನುಮತಿಯನ್ನ ಕೇಳಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಥೈಲ್ಯಾಂಡ್ ಹೋಗೋದಕ್ಕೆ ಅನುಮತಿ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಇವತ್ತು ಕೋರ್ಟ್ನಲ್ಲಿ ವಿಚಾರಣೆ ಇತ್ತು. ವಿಚಾರಣೆಯ ನಂತರ ಅಂತಿಮ ಆದೇಶ ಈಗ ಹೊರಗೆ ಬಂದಿದೆ. ಜುಲೈ 11ರಿಂದ ಜುಲೈ 30ರವರೆಗೂ ಕೂಡ ಅನುಮತಿಯನ್ನ ನೀಡಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಡೆವಿಲ್ ಸಿನಿಮಾ ಕಂಪ್ಲೀಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚಿತ್ರೀಕರಣದ ದಿನಾಂಕಗಳು ಈಗಾಗಲೇ ಫಿಕ್ಸ್ ಆಗಿದೆ. ಆ ನಿಟ್ಟಿನಲ್ಲಿ ಈಗ ಜುಲೈ 11ರಿಂದ ಜುಲೈ 30ರವರೆಗೂ ಕೂಡ ಅನುಮತಿಯನ್ನ ನೀಡಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅರವಿಂದ್, ಗಮನಿಸ್ತಾ ಇದೀವಿ ಈ ಹಿಂದೆ ಕೂಡ ಒಂದಷ್ಟು ಅನುಮತಿಯನ್ನ ಕೇಳಿದ್ರು ಯುರೋಪ್ಗೆ, ಅದರ ಜೊತೆಯಲ್ಲಿ ಅಮೆರಿಕಾಗೆ ಪ್ರವಾಸ ಹೋಗಬೇಕು ಅನ್ನುವಂತ ನಿಟ್ಟಿನಲ್ಲಿ. ಈಗ ಥೈಲ್ಯಾಂಡ್ಗೆ ಅನುಮತಿ ಸಿಕ್ಕಿದೆ. ಯಾವ ರೀತಿಯ ವಿಚಾರಣೆ ನಡೀತು, ಯಾವೆಲ್ಲ ವಿಚಾರಗಳನ್ನ ಮೆನ್ಷನ್ ಮಾಡಲಾಯಿತು ಕೋರ್ಟ್ನಲ್ಲಿ, ಏನೇನು ಡೀಟೇಲ್ಸ್ ಇದೆ ಕಂಪ್ಲೀಟ್ ಆಗಿ ಅರವಿಂದ್? ಖಂಡಿತ ಅಶ್ವಿನಿ, ಡೆವಿಲ್ ಗ್ಯಾಂಗ್ ನ ಚಿತ್ರಣ ತಂಡ ಏನಿದೆ ಅದು ವಿದೇಶ ಪ್ರವಾಸಕ್ಕೆ ಹೋಗಿ ಒಂದು ಚಿತ್ರೀಕರಣ ಮಾಡಬೇಕು ಅನ್ನುವಂತಕ್ಕೋಸ್ಕರವಾಗಿ ಸಿಟಿ ಸಿವಿಲ್ ನಲ್ಲಿ ಇದೇ ವಿಚಾರಕ್ಕಾಗಿ ವಿಚಾರಣೆ ನಡೀತಾ ಇತ್ತು. ಆ ಒಂದು ಹಂತದಲ್ಲಿ ಅಂದ್ರೆ ಈ ಹಿಂದೆ ಕೂಡ ಜೂನ್ 1ರಿಂದ ಜೂನ್ 25ರವರೆಗೆ ಅನುಮತಿ ನೀಡಿತ್ತು ವಿದೇಶ ಪ್ರವಾಸಕ್ಕೆ. ಆದ್ರೆ ಇಸ್ರೇಲ್ ನಲ್ಲಿ ಯುದ್ಧದ ಒಂದು ಪರಿಸ್ಥಿತಿ ಇದ್ದ ಕಾರಣಕ್ಕಾಗಿ ಈಗ ದುಬೈನಲ್ಲಿ ಅವಕಾಶ ಕೊಡಿ ಅಂದ್ರೆ ಚಿತ್ರೀಕರಣ ಮಾಡಲು ಅವಕಾಶ ಕೊಡಿ ಅನ್ನುವಂತಹ ಅನುಮತಿ ಕೇಳಿ ಅರ್ಜಿಯನ್ನು ಹಾಕಲಾಗಿತ್ತು. ಆ ಸಂಬಂಧ ಇವತ್ತು ಅರ್ಜಿಯ ವಿಚಾರಣೆ ಕೂಡ ನಡೀತು. ಆ ಹಂತದಲ್ಲಿ ಜುಲೈ 1ರಿಂದ ಈಗ ಸದ್ಯ 25ರವರೆಗೂ ಒಂದು ಅನುಮತಿಯನ್ನು ನೀಡಿರುವಂತದ್ದು. ಈ ಡೆವಿಲ್ ಚಿತ್ರತಂಡ ಈಗಾಗಲೇ ಥೈಲ್ಯಾಂಡ್ ನಲ್ಲಿ ಚಿತ್ರೀಕರಣ ಮಾಡೋದಕ್ಕಾಗಿ ಅನುಮತಿಯನ್ನ ಕೇಳಿತ್ತು. ಆ ಅನುಮತಿಗೆ ಸಂಬಂಧಪಟ್ಟಂತೆ ಸಿಟಿ ಸಿವಿಲ್ ಕೋರ್ಟ್ ಈಗಾಗಲೇ ಆದೇಶವನ್ನ ನೀಡಿರುವಂತದ್ದು. ಈಗ ಸದ್ಯ ಮತ್ತೆ ವಿದೇಶಕ್ಕೆ ದರ್ಶನ್ ಅಂಡ್ ಟೀಮ್ ಏನಿದೆ ಹೋಗಿ ಚಿತ್ರೀಕರಣ ಮಾಡಲು ಅವಕಾಶ ಸಿಕ್ಕಿದೆ ಅಶ್ವಿನಿ. ಓಕೆ, ರೈಟ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ವಿದೇಶ ಪ್ರವಾಸಕ್ಕೆ ಆರೋಪಿ ದರ್ಶನ್ಗೆ ಈಗ ಅನುಮತಿ ಸಿಕ್ಕಿದೆ. ಜುಲೈ 11ರಿಂದ ಜುಲೈ 30ರವರೆಗೆ ಅನುಮತಿ ಈಗ ಸಿಕ್ಕಿದೆ. ಡೆವಿಲ್ ಸಿನಿಮಾದ ಶೂಟಿಂಗ್ಗೆ ವಿದೇಶ ಪ್ರವಾಸಕ್ಕೆ ಹೋಗಬೇಕು ಅಂತ ಅನುಮತಿಯನ್ನ ಕೋರಿದ್ರು. ವಿದೇಶ ಪ್ರವಾಸಕ್ಕೆ ಈಗ ಆರೋಪಿ ದರ್ಶನ್ಗೆ ಅನುಮತಿ ಸಿಕ್ಕಿದೆ. ಶೂಟಿಂಗ್ ಇದೆ ಅನ್ನುವಂತ ಕಾರಣವನ್ನ ಕೊಟ್ಟಿದ್ರು. ವಿದೇಶ ಪ್ರವಾಸಕ್ಕೆ ಈಗ ಅನುಮತಿ ಸಿಕ್ಕಿರೋದು. ಥೈಲ್ಯಾಂಡ್ಗೆ ಹೋಗೋದಕ್ಕೆ ದರ್ಶನ್ಗೆ ಅನುಮತಿಯನ್ನ ನೀಡಲಾಗಿದೆ ಅನ್ನುವಂತ ಮಾಹಿತಿ. ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಈಗ ಸಿನಿಮಾದಲ್ಲಿ ಶೂಟಿಂಗ್ ಮಾಡೋದಕ್ಕೆ ಅಂದ್ರೆ ಡೆವಿಲ್ ಸಿನಿಮಾ ಶೂಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದೇಶಕ್ಕೆ ಪ್ರವಾಸ ಹೋಗೋದಕ್ಕೆ ಈಗ ಅನುಮತಿಯನ್ನ ಕೋರ್ಟ್ ನೀಡಿದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಥೈಲ್ಯಾಂಡ್ನಲ್ಲಿ ಶೂಟಿಂಗ್ ಇದೆ ಅನ್ನುವಂಥದ್ದನ್ನ ಹೇಳಿದ್ರು. ಆ ನಿಟ್ಟಿನಲ್ಲಿ ಅಲ್ಲಿ ಶೂಟಿಂಗ್ ಮಾಡುವಂತಹ ನಿಟ್ಟಿನಲ್ಲಿ ಅನುಮತಿಯನ್ನ ಕೂಡ ಕೋರಲಾಗಿತ್ತು. ಈಗ ಅನುಮತಿ ಸಿಕ್ಕಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಈ ಹಿಂದೆಯೂ ಕೂಡ ಮೊದಲ ಬಾರಿಗೆ ಅನುಮತಿ ಸಿಕ್ಕಿದಂತ ಸಂದರ್ಭದಲ್ಲಿ
ಬೆಂಗಳೂರು ಬಿಟ್ಟು ಎಲ್ಲೂ ಹೋಗಬಾರದು ಅನ್ನುವಂಥದ್ದಿತ್ತು. ಆನಂತರ ಮೈಸೂರಿಗೆ ಹೋಗೋದಕ್ಕೆ ಅನುಮತಿ ಸಿಕ್ತು. ಈಗ ವಿದೇಶ ಪ್ರವಾಸಕ್ಕೆ ಅನುಮತಿ ಸಿಕ್ಕಿದೆ. ಜುಲೈ 11ರಿಂದ ಜುಲೈ 30ರವರೆಗೂ ಕೂಡ ಅನುಮತಿ ನೀಡಲಾಗಿದೆ. ಅದರ ಒಳಗಡೆ ಶೂಟಿಂಗ್ ಏನಿದೆಯೋ ಅದನ್ನ ಮುಗಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಅನುಮತಿಯನ್ನ ನೀಡಲಾಗಿರೋದು. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A2 ಆರೋಪಿಯಾಗಿರುವಂತಹ ದರ್ಶನ್ ತಮ್ಮ ಡೆವಿಲ್ ಸಿನಿಮಾದ ಶೂಟಿಂಗ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ದುಬೈ ಹಾಗೂ ಯುರೋಪ್ಗೆ ಹೋಗಬೇಕು ಅಂತ ಅನುಮತಿಯನ್ನ ಕೇಳಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಥೈಲ್ಯಾಂಡ್ ಹೋಗೋದಕ್ಕೆ ಅನುಮತಿ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಇವತ್ತು ಕೋರ್ಟ್ನಲ್ಲಿ ವಿಚಾರಣೆ ಇತ್ತು. ವಿಚಾರಣೆಯ ನಂತರ ಅಂತಿಮ ಆದೇಶ ಈಗ ಹೊರಗೆ ಬಂದಿದೆ. ಜುಲೈ 11ರಿಂದ ಜುಲೈ 30ರವರೆಗೂ ಕೂಡ ಅನುಮತಿಯನ್ನ ನೀಡಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಡೆವಿಲ್ ಸಿನಿಮಾ ಕಂಪ್ಲೀಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚಿತ್ರೀಕರಣದ ದಿನಾಂಕಗಳು ಈಗಾಗಲೇ ಫಿಕ್ಸ್ ಆಗಿದೆ. ಆ ನಿಟ್ಟಿನಲ್ಲಿ ಈಗ ಜುಲೈ 11ರಿಂದ ಜುಲೈ 30ರವರೆಗೂ ಕೂಡ ಅನುಮತಿಯನ್ನ ನೀಡಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅರವಿಂದ್, ಗಮನಿಸ್ತಾ ಇದೀವಿ, ಈ ಹಿಂದೆ ಕೂಡ ಒಂದಷ್ಟು ಅನುಮತಿಯನ್ನ ಕೇಳಿದ್ರು ಯುರೋಪ್ಗೆ, ಅದರ ಜೊತೆಯಲ್ಲಿ ಅಮೆರಿಕಾದ ಪ್ರವಾಸ ಹೋಗಬೇಕು ಅನ್ನುವಂತ ನಿಟ್ಟಿನಲ್ಲಿ. ಈಗ ಥೈಲ್ಯಾಂಡ್ಗೆ ಅನುಮತಿ ಸಿಕ್ಕಿದೆ. ಯಾವ ರೀತಿಯ ವಿಚಾರಣೆ ನಡೀತು, ಯಾವೆಲ್ಲ ವಿಚಾರಗಳನ್ನ ಮೆನ್ಷನ್ ಮಾಡಲಾಯಿತು ಕೋರ್ಟ್ನಲ್ಲಿ, ಏನೇನು ಡೀಟೇಲ್ಸ್ ಇದೆ ಕಂಪ್ಲೀಟ್ ಆಗಿ ಅರವಿಂದ್? ಖಂಡಿತ ಅಶ್ವಿನಿ, ಡೆವಿಲ್ ಗ್ಯಾಂಗ್ ನ ಚಿತ್ರಣ ತಂಡ ಏನಿದೆ ಅದು ವಿದೇಶ ಪ್ರವಾಸಕ್ಕೆ ಹೋಗಿ ಒಂದು ಚಿತ್ರೀಕರಣ ಮಾಡಬೇಕು ಅನ್ನುವಂತಕ್ಕೋಸ್ಕರವಾಗಿ ಸಿಟಿ ಸಿವಿಲ್ ನಲ್ಲಿ ಇದೇ ವಿಚಾರಕ್ಕಾಗಿ ವಿಚಾರಣೆ ನಡೀತಾ ಇತ್ತು. ಆ ಒಂದು ಹಂತದಲ್ಲಿ ಅಂದ್ರೆ ಈ ಹಿಂದೆ ಕೂಡ ಜೂನ್ 1ರಿಂದ ಜೂನ್ 25ರವರೆಗೆ ಅನುಮತಿ ನೀಡಿತ್ತು ವಿದೇಶ ಪ್ರವಾಸಕ್ಕೆ. ಆದರೆ ಇಸ್ರೇಲ್ ನಲ್ಲಿ ಯುದ್ಧದ ಒಂದು ಪರಿಸ್ಥಿತಿ ಇದ್ದ ಕಾರಣಕ್ಕಾಗಿ ಈಗ ದುಬೈನಲ್ಲಿ ಅವಕಾಶ ಕೊಡಿ, ಅಂದ್ರೆ ಚಿತ್ರೀಕರಣ ಮಾಡಲು ಅವಕಾಶ ಕೊಡಿ ಅನ್ನುವಂತಹ ಅನುಮತಿ ಕೇಳಿ ಅರ್ಜಿಯನ್ನು ಹಾಕಲಾಗಿತ್ತು. ಆ ಸಂಬಂಧ ಇವತ್ತು ಅರ್ಜಿಯ ವಿಚಾರಣೆ ಕೂಡ ನಡೀತು. ಆ ಹಂತದಲ್ಲಿ ಜುಲೈ 1ರಿಂದ ಈಗ ಸದ್ಯ 25ರವರೆಗೂ ಒಂದು ಅನುಮತಿಯನ್ನು ನೀಡಿರುವಂತದ್ದು. ಈ ಡೆವಿಲ್ ಚಿತ್ರತಂಡ ಈಗಾಗಲೇ ಥೈಲ್ಯಾಂಡ್ ನಲ್ಲಿ ಚಿತ್ರೀಕರಣ ಮಾಡೋದಕ್ಕಾಗಿ ಅನುಮತಿಯನ್ನು ಕೇಳಿತ್ತು. ಆ ಅನುಮತಿಗೆ ಸಂಬಂಧಪಟ್ಟಂತೆ ಸಿಟಿ ಸಿವಿಲ್ ಕೋರ್ಟ್ ಈಗಾಗಲೇ ಆದೇಶವನ್ನು ನೀಡಿರುವಂತದ್ದು. ಈಗ ಸದ್ಯ ಮತ್ತೆ ವಿದೇಶಕ್ಕೆ ದರ್ಶನ್ ಅಂಡ್ ಟೀಮ್ ಏನಿದೆ ಹೋಗಿ ಚಿತ್ರೀಕರಣ ಮಾಡಲು ಅವಕಾಶ ಸಿಕ್ಕಿದೆ ಅಶ್ವಿನಿ. ಓಕೆ, ರೈಟ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ವಿದೇಶ ಪ್ರವಾಸಕ್ಕೆ ಆರೋಪಿ ದರ್ಶನ್ಗೆ ಈಗ ಅನುಮತಿ ಸಿಕ್ಕಿದೆ. ಜುಲೈ 11ರಿಂದ ಜುಲೈ 30ರವರೆಗೆ ಅನುಮತಿ ಈಗ ಸಿಕ್ಕಿದೆ. ಡೆವಿಲ್ ಸಿನಿಮಾದ ಶೂಟಿಂಗ್ಗೆ ವಿದೇಶ ಪ್ರವಾಸಕ್ಕೆ ಹೋಗಬೇಕು ಅಂತ ಅನುಮತಿಯನ್ನ ಕೋರಿದ್ರು. ವಿದೇಶ ಪ್ರವಾಸಕ್ಕೆ ಈಗ ಆರೋಪಿ ದರ್ಶನ್ಗೆ ಅನುಮತಿ ಸಿಕ್ಕಿದೆ. ಶೂಟಿಂಗ್ ಇದೆ ಅನ್ನುವಂತ ಕಾರಣವನ್ನ ಕೊಟ್ಟಿದ್ರು. ವಿದೇಶ ಪ್ರವಾಸಕ್ಕೆ ಈಗ ಅನುಮತಿ ಸಿಕ್ಕಿರೋದು. ಥೈಲ್ಯಾಂಡ್ಗೆ ಹೋಗೋದಕ್ಕೆ ದರ್ಶನ್ಗೆ ಅನುಮತಿ